ನಮಸ್ತೆ. ಯಾನಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಮ್ಮ ಬದುಕು ಹೇಗಾಗಿದೆ ಅಂದರೆ, ಒಂದು ಸಣ್ಣ ಸಮಸ್ಯೆ ಎದುರಾದರೂ ಸಾಕು ನಮ್ಮ ಮನಸ್ಸು ಅಶಾಂತಿಯ ಸಾಗರವಾಗಿ ಬಿಡುತ್ತದೆ. ಆ ಜಂಜಾಟದಿಂದ ಹೊರಬರೋದಕ್ಕೆ ನಾವೇನೇನೋ ಸರ್ಕಸ್ ಮಾಡ್ತೀವಿ. ಆದರೆ ಬುದ್ಧ ಹೇಳಿದ ಒಂದು ಸರಳ ಸೂತ್ರ ನಮ್ಮ ಬದುಕನ್ನೇ ಬದಲಿಸಬಲ್ಲದು. ಒಮ್ಮೆ ಗೌತಮ ಬುದ್ಧನು ತನ್ನ ಶಿಷ್ಯರೊಂದಿಗೆ ಒಂದು ಊರಿನಿಂದ ಇನ್ನೊಂದು ಊರಿಗೆ ಪಯಣ ಬೆಳೆಸ್ತಾ ಇದ್ದ. ದಾರಿಯಲ್ಲಿ ಬುದ್ಧನಿಗೆ ತುಂಬಾ ಬಾಯಾರಿಕೆಯಾಯಿತು. ಪಕ್ಕದಲ್ಲೇ ಇದ್ದ ತನ್ನ ಶಿಷ್ಯ ಆನಂದನನ್ನ ಕರೆದು ಹೇಳ್ತಾರೆ, ಆನಂದ, ಅಲ್ಲಿ ಒಂದು ಸಣ್ಣ ಹಳ್ಳ ಕಾಣಿಸ್ತಾ ಇದೆ, ಅಲ್ಲಿಂದ ಕುಡಿಯೋದಕ್ಕೆ ಸ್ವಲ್ಪ ನೀರು ತರ್ತೀಯಾ? ಆನಂದ ಆ ಹಳ್ಳದ ಹತ್ತಿರ ಹೋದಾಗ ಅಲ್ಲಷ್ಟೇ ಒಂದು ಎತ್ತಿನ ಗಾಡಿ ಹಾದು ಹೋಗಿತ್ತು. ಆ ಎತ್ತಿನ ಗಾಡಿಯ ಚಕ್ರದ ಹೊಡೆತಕ್ಕೆ ಹಳ್ಳದ ತಳದಲ್ಲಿದ್ದ ಕೆಸರೆಲ್ಲ ಮೇಲೆ ಬಂದು ನೀರು ತುಂಬ ಗಲೀಜಾಗೋಗಿತ್ತು. ಕುಡಿಯೋದಿಕ್ಕೆ ಅದು ಯೋಗ್ಯವಾಗಿರಲಿಲ್ಲ. ಆನಂದ ಖಾಲಿ ಕೈಯಲ್ಲಿ ವಾಪಸ್ ಬಂದು ಬುದ್ಧನಿಗೆ ಹೇಳ್ತಾನೆ, ಗುರುಗಳೇ, ಆ ನೀರು ತುಂಬ ಕೊಳಕಾಗಿದೆ, ಕುಡಿಯೋದಿಕ್ಕೆ ಸಾಧ್ಯನೇ ಇಲ್ಲ. ನಾವಿನ್ನು ಸ್ವಲ್ಪ ದೂರ ನಡೆದರೆ ಮುಂದೆ ಒಂದು ದೊಡ್ಡ ನದಿ ಸಿಗ್ತದೆ, ಅಲ್ಲಿ ನೀರು ಕುಡಿಯೋಣ. ಬುದ್ಧ ನಗನಗ್ತಾ ಹೇಳ್ತಾನೆ, ಇಲ್ಲ ಆನಂದ, ನೀನು ಮತ್ತೆ ಹೋಗಿ ಅದೇ ಹಳ್ಳದ ನೀರನ್ನೇ ತರಬೇಕು. ಗುರುಗಳ ಆಜ್ಞೆಯಂತೆ ಆನಂದ ಮತ್ತೆ ಅಲ್ಲಿಗೆ ಹೋಗ್ತಾನೆ. ಆಗಲೂ ನೀರು ಗಲೀಜಾಗಿಯೇ ಇರ್ತದೆ. ಸ್ವಲ್ಪ ಸಮಯದ ನಂತರ ಮೂರನೇ ಬಾರಿಗೆ ಮತ್ತೆ ಹೋದಾಗ ಆನಂದನಿಗೆ ಆಶ್ಚರ್ಯ ಕಾದಿರ್ತದೆ. ಆ ಹಳ್ಳದ ನೀರು ಈಗ ಸ್ಫಟಿಕದಂತೆ ಶುಭ್ರವಾಗಿತ್ತು. ಕೆಸರೆಲ್ಲ ಕೆಳಗೆ ಕುಳಿತು ಹೋಗಿತ್ತು. ಆನಂದ ಬಹಳ ಆನಂದದಿಂದ ನೀರು ತಂದು ಬುದ್ಧನಿಗೆ ನೀಡಿದ. ಬುದ್ಧ ಆ ನೀರನ್ನ ಕೈಗೆ ತೆಗೆದುಕೊಳ್ತಾ ಆನಂದನ ಕಡೆಗೆ ನೋಡಿ ಒಂದು ಮಾತನ್ನ ಹೇಳ್ತಾರೆ, ನೋಡು ಆನಂದ, ನೀರನ್ನು ಸ್ವಚ್ಛ ಮಾಡಲು ನೀನೇನು ಮಾಡಿದೆ? ಅದಕ್ಕೆ ಯಾವುದೇ ಶ್ರಮ ಹಾಕಲಿಲ್ಲ. ನೀನು ಕೇವಲ ತಾಳ್ಮೆಯಿಂದ ಕಾಯ್ದೆ. ಕೆಸರು ತನ್ನಷ್ಟಕ್ಕೆ ತಾನೇ ಕೆಳಗೆ ಕುಳಿತು ನೀರು ಶುಭ್ರವಾಯಿತು. ಸ್ನೇಹಿತರೆ, ನಮ್ಮ ಮನಸ್ಸು ಕೂಡ ಆ ಹಳ್ಳದ ನೀರಿನ ತರಹವೇ. ಬದುಕಿನಲ್ಲಿ ಸಮಸ್ಯೆಗಳು ಬಂದಾಗ, ಜಂಜಾಟಗಳು ಶುರುವಾದಾಗ ಮನಸ್ಸು ಕೆಸರು ತುಂಬಿದ ಹಳ್ಳದಂತೆ ಗೊಂದಲಮಯವಾಗ್ತದೆ. ಆ ಗೊಂದಲದಲ್ಲಿ ನಾವು ಏನೇನೋ ಮಾಡೋದಕ್ಕೆ ಹೋಗಿ ಇನ್ನೂ ಹೆಚ್ಚಿನ ಸಮಸ್ಯೆಗಳನ್ನು ಮೈಮೇಲೆ ಎಳೆದುಕೊಳ್ತೇವೆ. ನೆನಪಿಡಿ, ಜೀವನದ ಜಂಜಾಟಗಳು ಹೆಚ್ಚಾದಾಗ ನಾವು ಮಾಡಬೇಕಾದ ಮೊದಲ ಕೆಲಸ ಅಂದರೆ ಸುಮ್ಮನಿರುವುದು. ಸ್ವಲ್ಪ ಸಮಯ ತಾಳ್ಮೆಯಿಂದ ಕಾಯ್ದರೆ ಆ ಗೊಂದಲದ ಕೆಸರು ತನ್ನಷ್ಟಕ್ಕೆ ತಾನೇ ಕೆಳಗೆ ಕುಳಿತುಕೊಳ್ಳುತ್ತದೆ. ಆಗ ನಿಮಗೆ ಬದುಕಿನ ದಾರಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಮನಸ್ಸಿನ ಶಾಂತಿಯನ್ನ ಹೊರಗಡೆ ಹುಡುಕಬೇಡಿ, ಅದು ನಿಮ್ಮ ತಾಳ್ಮೆಯಲ್ಲಿ ಅಡಗಿದೆ. ನಿಮ್ಮ ಪಯಣ ಸುಖಕರವಾಗಿರಲಿ, ನಿಮ್ಮ ಯಾನ ಮುಂದುವರಿಯಲಿ. ಈ ಕಥೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಮತ್ತೊಂದು ಪ್ರೇರಣಾತ್ಮಕ ಕಥೆಯೊಂದಿಗೆ ಸಿಗೋಣ. ಧನ್ಯವಾದಗಳು.